ಅದಕ್ಕೆ ಬರ್ತೀನಿ ಸರ್. ಈಗ ಅಲ್ಲಿ ಏನಿತ್ತು ಅಂದರೆ ನಮ್ಗೆ ಹೊಡ್ತಾ ಅಂದರೆ ಹಂಗೆ ಹೊಡ್ತಾ ಆ ಟೈಮಲ್ಲಿ ಅಂತ. ಅದು ಹೆಂಗಿತ್ತು ಅಂದರೆ ಒಂದೇ ಓದಬೇಕು ಇಲ್ಲ ಓಡೋಬೇಕು. ಬಟ್ ಅಲ್ಲಿ ಎರಡಾಗಿದೆ. ಓಡೋದವನು ಉದ್ಧಾರ ಆಗ್ಯಾನ ಆ ಟೈಮಲ್ಲಿ ಹೊಡ್ತಾ ತಿಂದು, ಓದ್ದವನು ಉದ್ಧಾರ ಆಗ್ಯಾನೆ. ಸೊ ಆ ಮ್ಯಾಟ್ರನ್ನ ಇಟ್ಕೊಂಡು ಒಂದು ಕನ್ವೆ ಮಾಡಿದ್ದೀವಿ, ಓದು ಇಲ್ಲ ಓಡೋದು. ಇಲ್ಲ ಅದು ಪಿಕ್ಚರೇ ನೋಡ್ಬೇಕು ಸರ್. ಅವ್ರು ಬಂದ್ಬಿಟ್ಟು ನೋಡಿದ್ರೆ ಇಲ್ಲ ಓಡೋದ್ರೂ ಆ ಟೈಮಲ್ಲಿ ಓಡೋಬೇಕಿತ್ತು, ಈಗ ಓಡೋದ್ರೆ ಆಗಲ್ಲ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲ ಜನರಲ್ ಆಗುತ್ತೆ ಸರ್, ಜನರಲ್. ಹೌದು, ಈಗ 10 days ಆಗುತ್ತೆ ಸರ್. ಮಕ್ಕಳ ಚಿತ್ರ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಡೌಟ್ ಇದೆ. ಯು ಸರ್ಟಿಫಿಕೇಟ್ ಬರೋ ಅಂತ ಸಿನಿಮಾ. ಹೌದು 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 ಹೌದು. ಇದಕ್ಕೆ ನನ್ಗೇನು ಅನ್ಸುತ್ತೆ ಅಂದರೆ, ಈ ಪೋಸ್ಟ್ರು ನಿಮಗೆ ಅದು ಬಹುಶಃ ಹಂಗನ್ಸಿರ್ಬೋದು, ಆದರೆ ಇನ್ನೊಂದು ಪೋಸ್ಟರ್ ಇದೆ, ಅದರಲ್ಲಿ ಬೇರೆ ಬೇರೆ ಕಲಾವಿದರು ಈ ಜನರಲ್ಲು ಅಂತ ಹೇಳಿದ್ರಲ್ಲ, ಅದೆಲ್ಲನೂ ಆ್ಯಡ್ ಆಗುತ್ತೆ. ಆ ಮಕ್ಕಳು ಯಾರು ಇಲ್ಲದೆ ಇರೋದು ಬರೀ ಆ ಊರಿನ ಗ್ರಾಮಸ್ಥರು ಮತ್ತು ಅಲ್ಲಿಯ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರು. ಬಹುಶಃ ನಿಮ್ಗೆ ಆ ಪ್ರಶ್ನೆಗೆ ಆ ಪೋಸ್ಟ್ರು ಕೂಡ ಒಂದು ಕಾರಣ ಆಗುತ್ತೆ. ಇನ್ನೊಂದು ಪೋಸ್ಟರ್ ಇದೆ, ಅದು ಬಿಟ್ಟಿದ್ದಾರೆ, ಆಲ್ರೆಡಿ ಬಿಟ್ಟಿದ್ದಾರೆ. ಹಾ ಇದೆ ಸರ್, ಇದೆ. ಅದೇ ಅರಣ್ಯ ಅಧಿಕಾರಿಗಳು ಆ ಮಕ್ಕಳು ಏನಕ್ಕೆ ಬರ್ತಾರೆ ನಿಮಗೆ ಅಂದರೆ, ಆಗಿನ ಮಕ್ಕಳು ಓದೋದು ಬಿಟ್ಟು ಊರಿನ ವಿಚಾರಕ್ಕೆ ಸ್ವಲ್ಪ ತಲೆ ಓಡಿಸ್ತಾ ಇದ್ರು. ಅಂದರೆ ಊರಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಅದೇ ಯಾಕಾಯ್ತು ಅಂತ ಹೋಗೋರು, ಅಥವಾ ಅಲ್ಲೇನಾದ್ರು ನಾವು ಏನಾರು ಮಾಡ್ಬೋದು ಅನ್ನೋರು. ಈ ವಿಚಾರಗಳಿಗೋಸ್ಕರ ಅದೇನಾಗುತ್ತೆ, ಕತೆ ಅವರು ಇನ್ವಾಲ್ವ್ ಆಗ್ತಾರೆ. ಮಕ್ಕಳು ಒಂದು ಊರು ಮಕ್ಕಳು ಮೇಯ್ನ್ ಆಗಿ ಬರ್ತಾರೆ. ಇಲ್ಲಿ ಅದೇ ಹೇಳ್ದಲ್ಲ ಸರ್, ಅವ್ರು ಇಂಪಾರ್ಟೆಂಟ್ ಇವ್ರು ಇಂಪಾರ್ಟೆಂಟ್ ಅಲ್ಲ, ಕಂಟೆಂಟ್ ಹಂಗೆ ಹೋಗುತ್ತೆ. ಅದು ಎಜುಕೇಷನ್ಗೂ ಇದಕ್ಕೆ ಏನೂ ಇಲ್ಲ ಸರ್, ಊರಿನ ಕತೆನೆ. ಮಕ್ಕಳು ಓಡಾಗೋದು ಅದು ಇದೆ ಸರ್, ಅದು ಮ್ಯಾಟ್ರ್ ಹೇಳ್ತೀನಿ, ಅದು ಭಾರಿ ಇಂಪಾರ್ಟೆಂಟ್ ಮ್ಯಾಟ್ರ್, ಹಂಗಾಗಿ ತೀರಾ ಹೇಳೋಕ್ಕಾಗಲ್ಲ. ಬಟ್ ನಿಮ್ಗೆ ಅದನ್ನ ಕನ್ವೆ ಮಾಡ್ತೀನಿ ನಾನು, ಸ್ಕ್ರೀನಲ್ಲಿ ನಿಮ್ಗೆ ಕನ್ವೆ ಆಗುತ್ತೆ. ಹೌದು ಸರ್, ಅದು ಒಂದೊಂದ್ಸರಿ ಅವ್ರು ಖುಷಿಯಿಂದ ಕೊಟ್ಟರೆ ನಾನು ತಗೊತೀನಿ. ಬಟ್ ನನ್ನ ಇಂಟೆನ್ಷನ್ನು ಒಂದು ಜವಾಬ್ದಾರಿಯುತ ನಾಗರಿಕರು ಆಗಬೇಕು. ಮಕ್ಕಳಿಗೂ ಒಂದು ಪ್ರಾಬ್ಲಮ್ಸ್ ಅರ್ಥ ಅಂದರೆ ಇದ್ರು ಮೊದಲು, ಆ ಥರ ಈಗಿನ ಮಕ್ಕಳು ಮುಂದೆ ಜನ್ರೇಷನಲ್ಲಿ ನಡಿಬೇಕು ಅನ್ನೋದು ಒಂದು ರಿಕಾಲ್. ಅಪ್ಪ ಅಮ್ಮ ಏನಂತಾರೆ, ನಾವು ಅವಾಗ ಹೆಂಗೆ ಮಾಡಿದ್ವಿ ಗೊತ್ತಾ ಅನ್ನೋದಕ್ಕಿಂತ, ನೋಡಪ್ಪ ಈ ಸಿನಿಮಾ ನೋಡೋ, ಇದರಲ್ಲಿ ಇದೆ, ನಾವು ಹಿಂಗಿದ್ವಿ ಅನ್ನೋದು ಗೊತ್ತಾಗಲಿ, ಇದೇ ಮ್ಯಾಟ್ರ್ ಅಷ್ಟೇ, ಬೇರೆ ಸರ್. ಇದು ಟೋಟಲ್ 28 days ಇನ್ಕ್ಲೂಡಿಂಗ್ ಸಾಂಗ್ಸ್, ಡೇ ಆ್ಯಂಡ್ ನೈಟು, ಫುಲ್ ತೀರ್ಥಹಳ್ಳಿ. 3 ಸಾಂಗ್ಸ್ ಇದೆ ಸರ್. ಅದರಲ್ಲಿ ಒಂದು ನಿಮಗೆ ಫೋಕ್ ಅಂಟಿಕೆ ಪಿಂಟಿಕೆ ಅಂತ ಬರುತ್ತೆ, ತೀರ್ಥಹಳ್ಳಿ ಇದೆಲ್ಲ, ಅದು ಅಲ್ಲೇ ಫೇಮಸ್ ಆ ಕಡೆ. ಅದನ್ನು ನಾವು ಹೊಸದಾಗಿ ಅದನ್ನು ಸ್ವಲ್ಪ ಜನಕ್ಕೆ ಪರಿಚಯ ಮಾಡಿಸ್ತಿದ್ವಿ ಈ ಸಿನಿಮಾದಿಂದ. ಅದೊಂದು ಹೊಸ್ತು ಸಾಂಗು, ಯಾರು ಕೇಳಿರಲ್ಲ ಮೋಸ್ಟ್ಲಿ. ಹಾಂ ಹೌದು ಹೌದು, ಒಂದು ಮಲೆನಾಡು ಆ್ಯಂಥಮ್ ಮಾಡಿದ್ದೀವಿ ಸರ್. ಅಂದರೆ ಮಲೆನಾಡು ಬಗ್ಗೆ ಸಾಂಗ್ ಬರ್ದಿರಲಿಲ್ಲ ಯಾರು, ಅಂದರೆ ಬರ್ದಿದ್ದಾರೆ, ಓ ಮಲೆನಾಡಿನ ಆ ಥರ ಎಲ್ಲ ಇದೆ. ಬಟ್ ಮಲೆನಾಡವ್ರು ಏನು ಅನ್ನೋದ್ರ ಬಗ್ಗೆ ಒಂದು ಸಾಂಗ್ ಮಾಡಿದ್ದೀವಿ. ಅದು ಇಂಟ್ರೊಡಕ್ಷನ್ ಸಾಂಗ್. ನಿಮಗೆ ಸಿನಿಮಾ ಸ್ಟಾರ್ಟ್ ಆಗಿ ಒಂದು 10 minutes ಸ್ಟಾರ್ಟ್ ಆಗುತ್ತೆ ಆ ಥರ. 228 ಸರ್. ಇದು ಬರೀ ಮಕ್ಕಳ ಸಿನಿಮಾ ಅಲ್ಲ, ಗಂಡು ಮಕ್ಕಳು ಸೇರ್ಕೊಂಡಿದ್ದೀವಿ. ಒಂದು ಅದ್ಭುತವಾದ ಪ್ರಯಾಣ ಅಂತಲೇ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ಸಿಕ್ಕಂತಹ ಸಿನಿಮಾ ಪಾಠಶಾಲಾ. ಮಂಜುನಾಥ್ ಸರ್ಗೆ ಫುಲ್ ಕ್ಲಿಯರ್ ಇತ್ತು, ಏನು ತೆಗಿಬೇಕು ಏನು ತೆಗಿಬಾರ್ದು ಅಂತ. ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಶ್ರಮ ವಹಿಸಿ ಸಾಲ ಸೋಲ ಮಾಡಿ ತೆಗೆದಿರುವಂತಹ ಈ ಸಿನಿಮಾ. ಹೆತ್ತೂರು ಮಂಜುನಾಥ್ ಅವರಿಗೆ ಈ ಸಿನಿಮಾ ಹೆದ್ದಾರಿ ಆಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಕ್ಯಾರೆಕ್ಟರ್ ಹೆಸರು ಸಹನಾ ಅಂತ. ನನಗೂ ಮೂವಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಮಾಡ್ತೀನಿ ಅಂತ. ಸುಮ್ಮನೆ ಆಡಿಷನ್ ಕೊಟ್ಟಿದ್ದು ಸರ್ ಹತ್ರ. ಸರ್ರು ನೀನು ಮಾಡ್ತೀಯಾ, ನಾನು ಸಪೋರ್ಟ್ ಮಾಡ್ತೀನಿ, ನೀನು ಮಾಡ್ತೀಯಾ ಅಂತ ಕಾನ್ಫಿಡೆನ್ಸ್ ಇಟ್ಟು ನನಗೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಮ್ಯಾಮ್, ಪ್ರೀತಿ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ರು, ನಿನಗೆ ಆಗುತ್ತೆ ಮಾಡು ಅಂತ. ಎಲ್ಲರೂ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಫಿಲಮಲ್ಲಿ ನನ್ನ ಹೆಸರು ಸುರೇಶ ಅಂತ.
ಬುಲ್ಲಿ ತಮ್ಮ. ಇದು ಸಾಂಗಲ್ಲೆಲ್ಲ ಏನೇನು ಮಾಡ್ತಾರೆ ಹೆಂಗಿದೆ ಹಾವೆಲ್ಲ ಹಿಡಿ ಒಂದ್ಸಲ ಹೋಗಿ ಅವೆಲ್ಲ ಹಿಡ ಕಪ್ಪೆ ಊರಲ್ಲಿ ಹಿಡಿದೀನಿ. ನಾವು ಶೂಟ್ ಮಾಡ್ತಾ ನಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕ್ಕೊಂಡು ಶೂಟ್ ಮಾಡಿದಂಥ ಸಿನಿಮಾ ಪಾಠಶಾಲಾ. ಸೊ ಇದೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಪ್ರೊಡ್ಯೂಸರ್ಗೂ, ಡೈರೆಕ್ಟ್ರಿಗೂ, ಎಲ್ರಿಗೂ, ಆಮೇಲೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಮ್ಮ ತಂಡ ಏನೇ ಯಾವುದೇ ರೀಚ್ ಮಾಡ್ಬೇಕು ಈ ಸಿನಿಮಾ ಅಂತ ಅಂದರೆ ಮ್ಯಾಕ್ಸಿಮಮ್ ಒಂದು 5,000 ಜನಕ್ಕೆ ಅಥವಾ ಒಂದು 10,000 ಜನಕ್ಕೆ ರೀಚ್ ಮಾಡ್ಬೋದು. ಸೊ ಪ್ರತಿಯೊಬ್ಬರ ಮನೆಗೂ ಪ್ರತಿಯೊಬ್ಬರ ಮನಕ್ಕೂ ತಲುಪೋದು ನಿಮ್ಮಿಂದ. ಸೊ ನಿಮ್ಮ ಸಹಕಾರ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಪ್ರದೀಪ್ ಗುಡ್ಡೆಕೊಪ್ಪ ಅಂತೇಳಿ, ತೀರ್ಥಹಳ್ಳಿ. ನಾವು ಆ್ಯಕ್ಚುಲಿ ಒಂದು ಹಳ್ಳಿ ಸಾಮಾನ್ಯ ಜನ ಅಂತ ಹೇಳ್ಬೋದು, ರೈತರು. ನಮಗೆ ಈ ಪ್ರೊಡ್ಯೂಸರ್ ಅಂದರೆ ಏನಂತಾನೆ ಆ ಪದದ ಅರ್ಥ ಗೊತ್ತಿರಲಿಲ್ಲ. ನಮಗೆ ಸಾಮಾನ್ಯ ನಾವು ಸಿಟಿಲಿ ತೀರ್ಥಹಳ್ಳಿಲಿ ಇರ್ಬೇಕಾದ್ರೆ ಒಂದು ಪಾಠಶಾಲಾ ಅಂತ ಪಿಕ್ಚರ್ ನಡೀತಿದೆ ಅಂತ ನನ್ನ ಫ್ರೆಂಡ್ ಒಬ್ರು ಹೇಳಿದರು. ಸುಮಾರು 80ರ ದಶಕದ ಮಕ್ಕಳು ಯಾವ ಥರ ಓದ್ತಿದ್ರು, ಅವ್ರದ್ದು ಆ್ಯಟಿಟ್ಯೂಡ್ ಯಾವ ಥರ ಇರ್ತಿತ್ತು ಅಂತೇಳಿ ಅದನ್ನು ಇದು ಫಿಲಮ್ ಮುಖಾಂತರ, ಪಿಕ್ಚರಿನ ಮುಖಾಂತರ ತೋರಿಸ್ತಾರೆ ಅಂತ ಹೇಳಿದ್ರು. ಅವಾಗ ಎಲ್ಲರೂ ಒಂದು ಗ್ರೂಪ್ ಆಗಿ ಆ ಥರ, ಅಂದರೆ ನಾವು ಓದಿರೋದು ಅದೇ ದಶಕದಲ್ಲಿ, 80ರ ದಶಕದಲ್ಲಿ. ಅವಾಗಿನ ಕಷ್ಟಗಳು ಈಗ ಕೇಳಿದ್ರು, ಓದು ಇಲ್ಲ ಓಡೋಗು ಅಂತೇಳಿ. ಆ ಟೈಟಲ್ ನಮಗೂ ಹೋಗ್ತದೆ ಅಂತ ಹೇಳ್ಬೋದು. ಯಾಕಂದರೆ 3 ಸರಿ ಮನೆ ಬಿಟ್ಟು ಓಡೋಗಿದೆ. ಯಾಕಂದರೆ ಮಾಸ್ಟ್ರು ಹೊಡಿತಾರೆ ಅಂತೇಳಿ ಓಡೋಗಿ ಮತ್ತೆ ಬಂದು ಸ್ಕೂಲಿಗೆ ಸೇರ್ಕೊಂತಿದ್ರು, ಹೋಗ್ತಿರ್ಲಿಲ್ಲ ಎಲ್ಲೂ. ಆ ಥರ ಇದ್ದಿದ್ದರಿಂದ ನಾವು ಅದಕ್ಕೆ ಸ್ವಲ್ಪ ಏನೋ ಸಣ್ಣ ಮಟ್ಟದ ಬಡ್ಜೆಟಿನ ಸಿನಿಮಾ ಅಂತೇಳಿ ನಾವು ಅಂದ್ಕೊಂಡು ಅದು ಸೇರಿದು ಮಾಡ್ತಾ ದೊಡ್ಡದಾಯಿತು. ಪ್ರಾಜೆಕ್ಟ್ ದೊಡ್ಡದಾಯಿತು. ಅದಕ್ಕೆ ಏನೇನೋ ಬೇರೆ ಅಂದರೆ ಪ್ರೊಡ್ಯೂಸರ್ ಅಲ್ಲದೆ ಇರೋದ್ರಿಂದ ನಮ್ಮ ಹತ್ರನೂ ಆ ಮಟ್ಟದ್ದು ಇರಲಿಲ್ಲ. ಆದರೆ ಎಲ್ಲರೂ ಸುಮಾರು 8 ಜನ ಸೇರಿ ಅದನ್ನು ಮಾಡಿದ್ದೀವಿ, ಪ್ರೊಡ್ಯೂಸರ್ ಮಾಡಿದ್ದೀವಿ. ಕತೆ ಹೋಗ್ತಾ ನಮಗೆ ಭಾರಿ ಕುತೂಹಲ ಬಂತು ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಅದರಲ್ಲೂ ಸಹಿತ ನಾವು ಪಾತ್ರಧಾರಿಯಾಗಿದ್ವಿ. ನನಗೂ ಒಂದು ನಾರಾಯಣಾಚಾರ್ಯರು ಅಂತೇಳಿ ಒಂದು ಪಾತ್ರನ ಕೊಟ್ಟಿದ್ದಾರೆ. ಎಲ್ಲ ಇಲ್ಲೇನು ಪ್ರೊಡ್ಯೂಸರ್ಸ್ ಇದ್ದೀವಿ, ಅದರ ಆ್ಯಕ್ಟು ಮಾಡಿದ್ದೀವಿ. ಸಣ್ಣ ಮಕ್ಕಳು ಸಹಿತ ನಮ್ಗಿಂತ ಚೆನ್ನಾಗಿ ಆ್ಯಕ್ಟನ್ನು ಇದರಲ್ಲಿ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ನಮಗೂ ಇವಾಗ ಏನು ಪಿಕ್ಚರು ಬಂದಿದ್ದಾವೆ ಇವಾಗ ಅದನ್ನು ಮೀರಿಸೋಂಥ ಪೊಸಿಷನಲ್ಲಿ ನಾವು ಇದ್ದೀವಿ ಅಂತೇಳಿ ಒಂದು ಹೆಮ್ಮೆ ಆಗ್ತದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಈ ತಿಂಗಳು 1 ತಿಂಗಳು 2 ತಿಂಗಳಲ್ಲಿ ಬಂದಂಥ ಚಿತ್ರಗಳನ್ನು ಇಟ್ಕೊಂಡ್ರೆ ನಮ್ಮದು ಅದಕ್ಕೇನು ಆ ಕತೆಗೆ ಆ ಹಾಡು ಇರ್ಬೋದು, ಎಲ್ಲದೂ ಆ ಮಲೆನಾಡಿನ ನಮಗೆ ಸೊಬಗಿರ್ಬೋದು. ಒಂದೇ ತಾಲೂಕನ್ನು ಇಟ್ಕೊಂಡು ಶೂಟಿಂಗ್ ಮಾಡಿರೋಂಥ ಚಿತ್ರ, ಒಂದು ಮಲೆನಾಡಿನ ಭಾಷೆ, ಮಲೆನಾಡು ಆಧಾರಿತ ಪ್ರಾಕೃತಿಕ ಸೊಬಗು ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಅಲ್ಲಿಂದನೇ ಇಟ್ಕೊಂಡು ಈ ಮೇಯ್ನ್ ಪಾತ್ರಧಾರಿಗಳು ಸರ್ ಎಲ್ಲ ಇದ್ದಾರೆ. ಅವರೆಲ್ಲ ಬಿಟ್ಟರೆ ಮತ್ತೆಲ್ಲರೂ ಸಾಮಾನ್ಯ ಗೊತ್ತಿಲ್ದಿರೋಂಥನೇ ಆ್ಯಕ್ಟ್ ಮಾಡಿರೋದು, ಆ್ಯಕ್ಟಿಂಗ್ ಗೊತ್ತಿಲ್ದಿರೋಂಥವ್ರೆ. ಅವ್ರನ್ನ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ನಮ್ಮ ಮಂಜು ಇದ್ರು ಅವರು ಅಂದರೆ ಅಂಥ ಮಕ್ಕಳನ್ನು ಈ ಮಟ್ಟಕ್ಕೆ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅಂದರೆ ಅದನ್ನು ಪಿಕ್ಚರ್ ನೋಡಿದ್ರೆ ಗೊತ್ತಾಗೋದು ಎಷ್ಟು ಅವ್ರದ್ದು ಇದರಲ್ಲಿ ಎಫರ್ಟ್ ಇದೆ ಅಂತೇಳಿ ಗೊತ್ತಾಗುತ್ತೆ. ಅದರಿಂದ ಪಿಕ್ಚರ್ನ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ನಮಗೆ ಅದನ್ನು ಅವಕಾಶ ಮಾಡಿಕೊಟ್ರೆ 100% ಏನಿದೆ ನಾವು ಸಹಿತ ಜನರಿಗೆ ತೀರ್ಥಹಳ್ಳಿ ಮಕ್ಕಳಿರ್ಬೋದು, ತೀರ್ಥಹಳ್ಳಿ ಸಂಸ್ಕೃತಿ ಸಹಿತ ಎಲ್ಲ ಜನತೆಗೆ ಗೊತ್ತಾಗುತ್ತೆ ಅಂತೇಳಿ ನಾವು ಅಂದ್ಕೊಂಡು ನಾವು ಸಪೋರ್ಟ್ ಮಾಡಿದ್ವಿ. ಥ್ಯಾಂಕ್ ಯು.